ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದುಷ್ಟ ಪಾಕಿಸ್ತಾನ ಹಾಗೂ ಅದರ ಉಗ್ರ ಸಂತಾನಗಳ ವಿರುದ್ಧ ಭಾರತ ಕೈಗೊಂಡ ಆಪರೇಷನ್ ಸಿಂಧೂರ್ ಸೂಪರ್ ಸಕ್ಸಸ್ಫುಲ್. ಆದರೆ ರಕ್ಷಣೆ ವಿಚಾರದಲ್ಲಿ ಭಾರತಕ್ಕೆ ಈಗಲೂ ಸಾಕಷ್ಟು ಕುಂದುಕೊರತೆಗಳಿವೆ. ಪ್ರತಿ ಕದನವೂ ಅಷ್ಟೇ. ಪ್ರತಿ ಕದನ ಆದಾಗ ನಮ್ಮ ಬಗ್ಗೆ ಶತ್ರುಗಳಿಗೊಂಚೂರು ಗೊತ್ತಾಗುತ್ತೆ, ಅವ್ರ ಬಗ್ಗೆ ನಮಗೊಂಚೂರು ಗೊತ್ತಾಗುತ್ತೆ. ಈಗ ಅವ್ರ ಬಗ್ಗೆ ನಮಗೆ ಗೊತ್ತಾಗಿರೋದು ಮಾತ್ರ ಅಲ್ಲ ಎಷ್ಟು ವೀಕ್ ಇದ್ದಾರೆ ಅಂತ, ನಮ್ಮ ಶಕ್ತಿ ಎಷ್ಟಿದೆ ಅನ್ನೋದು ಕೂಡ ಪಾಕಿಸ್ತಾನಕ್ಕೆ, ಚೀನಾಗೆ ಒಂಚೂರು ಅರಿವಾಗಿದೆ. ಈಗ ನಮ್ಮ ಬಲಾಬಲಗಳ ಅಂದಾಜು ಸಿಕ್ಕಿದೆ. ಹಾಗಾಗಿ ಅವೆರಡೂ ರಾಷ್ಟ್ರಗಳು, ನಮ್ಮ ಶತ್ರುಗಳು, ಆ ಕೇಪಬಿಲಿಟಿ ಗ್ಯಾಪನ್ನು ಫಿಲ್ ಮಾಡೋಕೆ ಈಗ ಅರ್ಜೆಂಟಾಗಿ ಹೆಜ್ಜೆ ಇಡ್ತಾರೆ. ಜೊತೆಗೆ ಭಾರತಕ್ಕೂ ಒಂದಷ್ಟು ಕುಂದುಕೊರತೆಗಳಿದ್ದಾವೆ. ಭಾರತಕ್ಕೂ ಎಚ್ಚೆತ್ತುಕೊಳ್ಳೋಕೆ ಸರಿಯಾದ ಟೈಮ್. ನಮಗೆ ಎಲ್ಲೆಲ್ಲಿ ಹಿನ್ನಡೆಯಾಗಿದೆ, ನಮ್ಮ ಸೇನಾಪಡೆಗಳಿಗೆ ಅರ್ಜೆಂಟಾಗಿ ಯಾವ್ಯಾವ ಆಯುಧ ಈಗ ಬೇಕು, ಡಿಫೆನ್ಸ್ ಹಾಗೂ ಅಫೆನ್ಸಿವ್ ಆಪರೇಷನ್ಸ್ಗೆ ಯಾವ್ಯಾವ ಟೆಕ್ನಾಲಜಿ ಹಾಗೂ ಉಪಕರಣ ಅಪ್ಡೇಟ್ ಮಾಡ್ಕೋಬೇಕು, ಯಾವೆಲ್ಲ ಡ್ರೋನ್ಸ್ ಮತ್ತು ಫೈಟರ್ ಜೆಟ್ಸ್ನ ಅವಶ್ಯಕತೆ ನಮಗಿದೆ, ಎಲ್ಲವನ್ನ ನಾವು ಕ್ವಿಕ್ ಆಗಿ ಒಂದು ಅಂದಾಜನ್ನು ಪಡೆಯುವಂಥ ಪ್ರಯತ್ನವನ್ನು ಈ ವರದಿಯಲ್ಲಿ ಮಾಡ್ತಾ ಹೋಗೋಣ. ಭಾರತಕ್ಕೆ ಏನೇನು ಬೇಕು ಸ್ನೇಹಿತರೆ, ಯಾವುದು ಕೂಡ ಕ್ಲಾಸಿಫೈಡ್ ಸೀಕ್ರೆಟ್ ಇನ್ಫಾರ್ಮೇಶನ್ ಅಲ್ಲ. ರಕ್ಷಣಾ ವಲಯದಲ್ಲಿ ಓಪನ್ ಸೋರ್ಸ್ನಲ್ಲಿ ಆಲ್ರೆಡಿ ಡಿಸ್ಕಷನ್ ಆಗ್ತಿರುವಂಥ ಒಂದಷ್ಟು ಮಾಹಿತಿ ಹಾಗೂ ರಕ್ಷಣಾ ಪಡೆಗಳು ಕೂಡ ಅಫಿಷಿಯಲಿ ಚರ್ಚೆ ಮಾಡಿರೋ ವಿಚಾರವನ್ನಷ್ಟೇ ನಾವು ನಿಮ್ಮ ಮುಂದೆ ಇಡ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಯಾವುದೂ ಕೂಡ ರಕ್ಷಣೆಗೆ ಸಂಬಂಧಪಟ್ಟಂಥ ಗುಪ್ತ ಮಾಹಿತಿ ಪಬ್ಲಿಕ್ ಮಾಡ್ತಿರೋ ದೇಶದ್ರೋಹದ ಕಾರ್ಯ ಅಲ್ಲ. ಡ್ರೋನ್ ನ್ಯೂಟ್ರಲೈಸರ್ಸ್. ಸ್ನೇಹಿತರ, 3 ದಿನಗಳ ಸಂಘರ್ಷದಲ್ಲಿ ಪಾಕಿಸ್ತಾನ 600ಕ್ಕೂ ಅಧಿಕ ಡ್ರೋನ್ ಬಳಸಿದೆ. ಸಣ್ಣ ಸ್ವಾಮ್ ಡ್ರೋನ್ಗಳಿಂದ ಹಿಡಿದು ಈಹಾ ಡ್ರೋನ್ಗಳ ತನಕ, ಟರ್ಕಿ ನಿರ್ಮಿತ ಡ್ರೋನ್ಗಳ ತನಕ ಸಾಕಷ್ಟು ಮಾರಕ ಡ್ರೋನ್ಗಳನ್ನು ಹಾರಿಸಿ ಭಾರತದ ಸೇನಾ ನೆಲೆ, ಧಾರ್ಮಿಕ ಸ್ಥಳಗಳು ಟಾರ್ಗೆಟ್ ಮಾಡಿದರು. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಲ್ಮೋಸ್ಟ್ ಎಲ್ಲವನ್ನ ಹೊಡೆದು ಹಾಕಿದ್ದಾವೆ. ಆದರೂ ಅಲ್ಲಲ್ಲಿ ಒಂದೊಂದು ಡ್ರೋನ್ಗಳು ಗಡಿ ದಾಟ್ಕೊಂಡು ಬಂದು ನಮ್ಮ ನೆಲಕ್ಕೆ ಬೀಳುವಲ್ಲಿ ಯಶಸ್ವಿಯಾಗಿವೆ. ಕೆಲವೊಂದು ಕಡೆ ಮನೆಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ನಾಗರಿಕರಿಗೆ ಡ್ಯಾಮೇಜ್ ಆಗಿದೆ. ಸೊ ಫ್ಯೂಚರ್ನಲ್ಲಿ ಪಾಕಿಸ್ತಾನ 600ರ ಜಾಗದಲ್ಲಿ 6000 ಡ್ರೋನ್ ಕೂಡ ತರ್ಬೋದಲ್ಲ. ನಾವು ಈ ಸಲ ಅವರ HQ-9 ಏರ್ ಡಿಫೆನ್ಸ್ ಸಿಸ್ಟಮ್, ವ್ಯಾಕ್ಸನ್ನು ಇಸ್ರೇಲ್ ನಿರ್ಮಿತ ಡ್ರೋನ್ ಮಿಸೈಲ್ ಬಳಸಿ ಹೊಡೆದು ಹಾಕಿದ್ದೀವಿ. ಹಾಗಾಗಿ ಮುಂದೆ ಪಾಕಿಸ್ತಾನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಟಾರ್ಗೆಟ್ ಮಾಡ್ಬೋದಲ್ಲ. ಸೊ ಡ್ರೋನ್ ತಡೆಯೋಕೆ ಭಾರತ ವಿಶೇಷ ಆದ್ಯತೆಯನ್ನು ಕೊಡಲೇಬೇಕು. ಅತ್ಯುತ್ತಮ ಸ್ವಾಮ್ ಡ್ರೋನ್ ನ್ಯೂಟ್ರಲೈಸರ್ ನಿಯೋಜನೆ ಮಾಡ್ಕೋಬೇಕು. DRDO ಸದ್ಯ ಲೇಸರ್ ಆಧಾರಿತ ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಡೆವಲಪ್ ಮಾಡ್ತಿದೆ. ಇವು ಆದಷ್ಟು ಬೇಗ ನಿಯೋಜನೆ ಆಗಬೇಕು. ಅದೇ ರೀತಿ ಇಸ್ರೇಲಿ ನಿರ್ಮಿತ ಸ್ಪೈಡರ್ ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ನ ಹೊಸ ಜನರೇಷನ್ ಸಿಸ್ಟಮ್ಗಳು, ರಷ್ಯಾದಿಂದ ಬರಬೇಕಾಗಿರೋ S-400ನ ಉಳಿದ ಸ್ಕ್ವಾಡ್ರನ್ಗಳನ್ನು ಆದಷ್ಟು ಬೇಗ ತಂದಿಡ್ಕೋಬೇಕು. ಅಲ್ಲದೆ ಭಾರತಕ್ಕೆ ಲೋ ಆಲ್ಟಿಟ್ಯೂಡ್ ಹಾಗೂ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಅವಶ್ಯಕತೆ ಇದೆ. ಅವುಗಳ ನಿಯೋಜನೆಗೆ ಫೋಕಸ್ ಮಾಡಬೇಕು. ಕಾಮಿಕಾಜೆ ಡ್ರೋನ್ ಮಿಸೈಲ್ಗಳು. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಸೇನಾಪಡೆಗಳು ಪ್ರಿಸಿಷನ್ ಸ್ಟ್ರೈಕಿಂಗ್ ಮಾಡಿ ಪಾಕಿಸ್ತಾನವನ್ನು ಅಲುಗಾಡಿಸಿದ್ವು. ಈ ಪ್ರಿಸಿಷನ್ ಸ್ಟ್ರೈಕಿಂಗ್ ಸಾಧ್ಯವಾಗಿದ್ದು ಅಡ್ವಾನ್ಸ್ಡ್ ಕಾಮಿಕಾಜೆ ಡ್ರೋನ್ಸ್ ಮತ್ತು ಸರ್ವೆಲೆನ್ಸ್ ಡ್ರೋನ್ಸ್, ಲಾಯ್ಟ್ರಿಂಗ್ ಮ್ಯುನಿಷನ್ಸ್ ಹಾಗೂ ವಿವಿಧ ಮಿಸೈಲ್ಗಳಿಂದ. ಅದರಲ್ಲೂ ಇಸ್ರೇಲ್ ನಿರ್ಮಿತ ಹೆರೋಪ್ ಡ್ರೋನ್ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ವು. ಅದೇ ರೀತಿ ಸ್ಕ್ಯಾಲ್ಪ್, ರ್ಯಾಂಪೇಜ್ ಮಿಸೈಲ್ಗಳು ಉಗ್ರ ತಾಣಗಳ ಮೇಲೆ ಅಕ್ಯುರೇಟ್ ಆಗಿ ಸ್ಫೋಟಕವನ್ನು ಸುರಿದಿವೆ. ಅಲ್ಲದೆ ಪಾಕ್ ಏರ್ ಬೇಸ್ಗಳು ಕೂಡ ಬ್ರಹ್ಮೋಸ್ ಹೊಡೆತಕ್ಕೆ ತೂತು ಬಿದ್ದಿವೆ. ಸೊ ಎಲ್ಲ ಮಿಸೈಲ್ ಮತ್ತು ಡ್ರೋನ್ಗಳನ್ನು ಅರ್ಜೆಂಟ್ ಆಗಿ ಹಾಗೂ ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ರೆಡಿ ಮಾಡ್ಕೋಬೇಕು. ಜೊತೆಗೆ ನಾವು ಆರ್ಮ್ ಡ್ರೋನ್ಗಳಿಗೆ ಇಸ್ರೇಲನ್ನೇ ನಂಬ್ಕೊಂಡು ಕೂರಕ್ಕಾಗೋದಿಲ್ಲ. ಅಂತ ಡ್ರೋನ್ ತಯಾರಿಸೋ ಭಾರತದ ಕಂಪನಿಗಳಿಗೂ ಬೂಸ್ಟ್ ಕೊಡಬೇಕಾಗುತ್ತೆ. ಆರ್ಟಿಲರಿ ಹಾಗೂ ಸಣ್ಣ ರಾಕೆಟ್ಗಳು. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಹುತಾತ್ಮರಾಗಿರೋ 5 ಭಾರತೀಯ ಸೈನಿಕರು ಗಡಿಯಲ್ಲೇ ಪ್ರಾಣ ಬಿಟ್ಟಿರೋರು, LOC ಬಳಿ ಪಾಕಿಸ್ತಾನ ಸುರಿಸಿದ ಆರ್ಟಿಲರಿ ಶೆಲ್ಗಳಿಗೆ ಬಲಿಯಾಗಿರೋರು, ಪಾಕ್ ಶೆಲ್ಲಿಂಗ್ನಿಂದ ಕಾಶ್ಮೀರದ ಗಡಿ ಜಿಲ್ಲೆಗಳ ಒಂದಷ್ಟು ಕಟ್ಟಡಗಳಿಗೂ ಡ್ಯಾಮೇಜ್ ಆಗಿದೆ. ಪಹಲ್ಗಾಮ್ ದಾಳಿ ಹಾಗೂ ಆಪರೇಷನ್ ಸಿಂಧೂರ್ ನಡುವಿನ ಗ್ಯಾಪ್ನಲ್ಲಿ ಪ್ರತಿದಿನ ಪಾಕ್ ಸೈನಿಕರು ಗಡಿಯಲ್ಲಿ ಶೆಲ್ಲಿಂಗ್ ನಡೆಸ್ತಾ ಇದ್ರು. ಆಪರೇಷನ್ ಶುರುವಾದ ಮೇಲೆ ನಿರಂತರ ಶೆಲ್ ದಾಳಿ ಆಯಿತು. ಇದನ್ನು ತಡಿಬೇಕು ಅಂದರೆ ಗಡಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅವ್ರನ್ನ ಓವರ್ವೆಲ್ಮ್ ಮಾಡೋ ರೀತಿಯಲ್ಲಿ ಆರ್ಟಿಲರಿ ಇಟ್ಕೋಬೇಕು. ಪಾಕಿಸ್ತಾನ 10 ಆರ್ಟಿಲರಿಗಳ ಮೂಲಕ ಫೈರ್ ಮಾಡಿದ್ರೆ ಭಾರತ 100ರ ಮೂಲಕ ಫೈರ್ ಮಾಡಿ ಓಡಿಸ್ಬೇಕು ಅವ್ರನ್ನ ಅಲ್ಲಿಂದ. ಅವ್ರಿಗೆ ಒಂದು ಹಾರಿಸೋದು ಕೂಡ ಎಷ್ಟು ದೊಡ್ಡ ತಪ್ಪು ಅಂತ ಅನಿಸ್ಬೇಕು, ಹಂಗೆ ಮಾಡಬೇಕು. ಇದಕ್ಕಾಗಿ ಬ್ರಿಟನ್ ನಿರ್ಮಿತ M777 ಹಾವಿಟ್ಸರ್, ಪಿನಾಕ ರಾಕೆಟ್ ಸಿಸ್ಟಮ್ ಸೇರಿದ ಹಾಗೆ ಸಾಕಷ್ಟು ಸ್ವದೇಶಿ ಆಯುಧಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ಇಟ್ಕೋಬೇಕಾಗುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ.
ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಾಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಚು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಫೈಟರ್ ಜೆಟ್ ಸಂಖ್ಯೆ ಸಾಲ್ತಿಲ್ಲ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಫೈಟರ್ ಜೆಟ್ಗಳು ತಮ್ಮ ಏರ್ ಸ್ಪೇಸ್ ನಲ್ಲೇ ಇದ್ಕೊಂಡು ಪಾಕ್ ನೆಲೆಗಳನ್ನ ಧೂಳಿಪಟ ಮಾಡಿರಬಹುದು. ಆದ್ರೆ ನಮ್ಮ ಬಳಿ ಫೈಟರ್ ಜೆಟ್ಗಳ ಕೊರತೆ ಇದೆ. ಅದನ್ನ ಏರ್ ಫೋರ್ಸೇ ಹೇಳಿದೆ. ಭಾರತೀಯ ವಾಯುಸೇನೆಗೆ ಕನಿಷ್ಠ 42 ಸ್ಕ್ವಾಡ್ರನ್ ಫೈಟರ್ ಜೆಟ್ ಅವಶ್ಯಕತೆ ಇದೆ. ಈಗಿರೋದು ಸುಮಾರು 31ರಿಂದ 32 ಸ್ಕ್ವಾಡ್ರನ್ ಅಷ್ಟೇ. ಹೀಗಾಗಿ ಪಾಕಿಸ್ತಾನ, ಚೀನಾಗಳನ್ನ ಒಟ್ಟಿಗೆ ಫೇಸ್ ಮಾಡಬೇಕು ಅಂದ್ರೆ ನಮಗೆ ಫೈಟರ್ ಜೆಟ್ಗಳ ಪೂರ್ಣ ಪ್ರಮಾಣದ ಸಾಮರ್ಥ್ಯದಲ್ಲಿ ಸ್ಕ್ವಾಡ್ರನ್ಗಳನ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಈಗಿರೋ MiG-21 ಜಾಗ್ವರ್ಗಳು ರಿಟೈರ್ಮೆಂಟ್ ಹತ್ತಿರಕ್ಕೂ ಬಂದಿವೆ. ಸೊ ಆದಷ್ಟು ಬೇಗ ಭಾರತ ಈ ಗ್ಯಾಪ್ ಫಿಲ್ ಮಾಡ್ಕೋಬೇಕು. ಜೊತೆಗೆ ಆದಷ್ಟು ಬೇಗ ನಾವು 5ನೇ ಜನರೇಷನ್ ಫೈಟರ್ ಜೆಟ್ ಮಾಡ್ಕೋಬೇಕು. ಚೀನಾ ನಮ್ಮ ಹತ್ರ J-20 ಇದೆ, J-35 ಇದೆ, 5th ಜನರೇಷನ್ ಅಂತ ಹೇಳ್ಕೊಳ್ಳುತ್ತೆ. ಚೀನಾ ಜೆಟ್ಗಳ ಸಾಮರ್ಥ್ಯ ಆಪರೇಷನ್ ಸಿಂಧೂರ್ನಲ್ಲಿ ನಾವು ನೋಡಿದ್ವಿ. ಆದರೂ ಕೂಡ ಪಾಕಿಸ್ತಾನಕ್ಕೆ ಆ ಜೆಟ್ಗಳನ್ನು ಕೊಟ್ಟು ಒಂದಷ್ಟು ಸಪೋರ್ಟ್ ಮಾಡೋಕ್ಕೆ ಚೀನಾ ಪ್ರಯತ್ನ ಪಟ್ಟೇ ಪಡುತ್ತೆ. ಟರ್ಕಿ ಕೂಡ ಖಾನ್ ಅನ್ನೋ 5ನೇ ಜನರೇಷನ್ ಫೈಟರ್ ಜೆಟ್ ರೆಡಿ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದೆ. ಆ ಕಡೆಗೆ ಚೀನಾ ಅಂತೂ ಭಾರತದ ಗಡಿ ಭಾಗದಲ್ಲಿ ಟಿಬೆಟ್ನಲ್ಲಿ ಆಲ್ರೆಡಿ 5th ಜನರೇಷನ್ ಅಂತ ಹೇಳಿಕೊಳ್ಳೋ J-20 ಫೈಟರ್ ಜೆಟ್ಗಳನ್ನು ನಿಯೋಜನೆ ಮಾಡಿಟ್ಟಿದೆ. ಸೊ ಭಾರತ ಕೂಡ ಆದಷ್ಟು ಬೇಗ ಅಮೆರಿಕದ F-22, F-35 ಅಥವಾ ರಷ್ಯಾದ Su-57 ಫೈಟರ್ ಜೆಟ್ಗಳಿಗೆ ಪ್ಲಾನ್ ಮಾಡಬೇಕಾಗತ್ತೆ. ಯಾಕಂದ್ರೆ ಸದ್ಯಕ್ಕೆ ರಫೇಲ್ ಇರೋದು ಅವು ಮೋಸ್ಟ್ ಅಡ್ವಾನ್ಸ್ಡ್, ಅವು 4.5 ಜನರೇಷನ್, ಅವುಗಳ ಸಂಖ್ಯೆ ಕೂಡ ಜಾಸ್ತಿ ಇಲ್ಲ. 30 ಚಿಲ್ಲರೆ ಫೈಟರ್ ಜೆಟ್ ಸಾಕಾಗಲ್ಲ ನಮಗೆ. ಜೊತೆಗೆ ಅವುಗಳಿಗೆ 5th ಜನರೇಷನ್ ಫೈಟರ್ ಜೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಸ್ಟೆಲ್ತ್ ಅಬಿಲಿಟಿ ಇಲ್ಲ, ರೆಡಾರ್ನಿಂದ ತಪ್ಪಿಸ್ಕೊಳ್ಳೋ ಅಬಿಲಿಟಿ ಅಷ್ಟೊಂದಿಲ್ಲ. ಹಾಗಾಗಿ ಆದಷ್ಟು ಬೇಗ 5th ಜನರೇಷನ್ ಫೈಟರ್ ಜೆಟ್ಗಳನ್ನು ಹೊಂದೋದು ನಮಗೆ ತುಂಬ ಅವಶ್ಯಕತೆ ಇದೆ. ನೆಕ್ಸ್ಟ್ ಲೀಪ್ ಅದೇ. ನಮಗೆ ಮುಂದಿನ ದೊಡ್ಡ ಹೆಜ್ಜೆ ಅಂದರೆ ಅದೇ. HALನ 5th ಜನರೇಷನ್ ಆಮ್ಕಾ ಅಥವಾ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇನ್ನು ಡಿಸೈನ್ ಹಂತದಲ್ಲೇ ಇದೆ. HALನವರು ಅದನ್ನು ಅದರ ಡಮ್ಮಿ ಪೀಸ್ ಮಾಡಿ, ಅಂದರೆ ಅದರದೊಂದು ಡೆಮೋ, ಅದರದ್ದು ಬಾಡಿ ಕಟ್ಟಿ ತಗೊಂಡೋಗಿ ಏರೋ ಇಂಡಿಯಾದಲ್ಲಿ ಇಡೋಕ್ಕಷ್ಟೇ, ಅಲ್ಲಿವರೆಗೆ ಮಾತ್ರ ಇನ್ನೂ ಪ್ರೋಗ್ರೆಸ್ ಆಗಿರೋದು. ಇಂಜಿನ್ ಯಾರು ಕೊಡ್ತಾರೆ ಅದ್ರ ಬಗ್ಗೆ ಅಂತ ಯೋಚನೆ ಮಾಡ್ತಿದ್ದೀವಿ ನಾವು. HALನ ವೇಗ ನಿಮಗೆ ಗೊತ್ತೇ ಇದೆ. 1980-90 ದಶಕದಲ್ಲಿ ಆರಂಭವಾದ ತೇಜಸ್ ಆವಾಗ ಏರ್ಫೋರ್ಸ್ ಕೊಟ್ಟಿರೋ ಮೊದಲ ರಿಕ್ವೈರ್ಮೆಂಟ್ ಲಿಸ್ಟನ್ನೇ ಇನ್ನೂ ಫುಲ್ಫಿಲ್ ಮಾಡಿಲ್ಲ. ಸುಮಾರು 130 ತೇಜಸ್ಗಳನ್ನು ಕೊಡಬೇಕಾಗಿತ್ತು, ಇನ್ನೂ ಫುಲ್ಫಿಲ್ ಮಾಡಿಲ್ಲ ಅಂತ ಕಳೆದ ವರ್ಷವಷ್ಟೇ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು, ನಾವು ಮಾಡ್ತಿರೋ ಟೀಕೆ ಅಲ್ಲ, ಏರ್ ಫೋರ್ಸ್ನ ಮುಖ್ಯಸ್ಥರು ಪಬ್ಲಿಕ್ ಆಗಿ, ನೀವು ಆ ವಿಡಿಯೋ ಬೇಕಾದ್ರೆ ಚೆಕ್ ಮಾಡಿ ಆನ್ಲೈನ್ನಲ್ಲಿ, ಯಾವುದು ಏರೋ ಇಂಡಿಯಾ ಶೋದಲ್ಲಿ ಬಂದಾಗ ಮಾತಾಡಿರೋದು ಅದಲ್ಲ, ಮಜಾ ಬರ್ತಿಲ್ಲ ತೇಜಸ್ಸಲ್ಲಿ ಅಂತ ಹೇಳಿದ್ರಲ್ಲ ಅದಲ್ಲ, ಅದಕ್ಕಿಂತ ಹಿಂದೆ ಕೂಡ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ HAL ಬಗ್ಗೆ. ಪಬ್ಲಿಕ್ ಒಂದು ಈವೆಂಟ್ನಲ್ಲಿ ಅವರು ಹೇಳಿದ್ರು, ನಾವು 30-40 ವರ್ಷಗಳ ಹಿಂದೆ ಕೊಟ್ಟಿರೋ ರಿಕ್ವೆಸ್ಟನ್ನೇ ಇನ್ನೂ ಫುಲ್ಫಿಲ್ ಮಾಡಿಲ್ಲ HAL, ನಾವು ತುಂಬ ವೇಗವಾಗಿ ಪ್ರೊಡಕ್ಷನ್ ಮಾಡೋದನ್ನು ಕಲಿಬೇಕು ಅಂತ ಹೇಳಿದ್ರು. Today we are in 2024. I do not have the first 40 aircraft also. So this is the production case. ಹಾಗಾಗಿ ತೇಜಸ್ ಮಾರ್ಕ್ 1A ಡೆಲಿವರ್ ಆಗಬೇಕು, ನೆಕ್ಸ್ಟ್ ಅದಾದಮೇಲೆ ಮಾರ್ಕ್ 2 ಡೆಲಿವರ್ ಆಗಬೇಕು. ಅದು ಯಾವಾಗ ಕೊಡ್ತಾರೋ, ಅದಕ್ಕಿನ್ನು ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಇನ್ನು ಆಮ್ಕಾ ಅಂತೂ ಕೇಳೋದೇ ಬೇಡ, ಇನ್ನು ಡಿಸೈನಿಂಗ್ ಹಂತದಲ್ಲೇ ಇದೆ. ಏನೇ ಟೈಮ್ ಲೈನ್ 2030-35 ಅಂತ ಹೇಳಿದ್ರು ಕೂಡ ಈಗಿನ ಸ್ಪೀಡಲ್ಲೇ ಹೋದರೆ, ಸ್ಪೀಡ್ ಪಿಕಪ್ ಆಗಿಲ್ಲ ಅಂದರೆ ಇನ್ನು 15 ವರ್ಷ ಆದರೂ ಕೂಡ ಅದರ ಮೊದಲ ಪ್ರೋಟೋಟೈಪ್ ರೆಡಿ ಆಗೋದು ಕಷ್ಟ ಇದೆ. ಆದರೆ ಹಾಗಾಗದೇ ಇರಲಿ, HAL ಫಾಸ್ಟ್ ಆಗಲಿ, ನಮ್ಮ ಈ ಟೀಕೆ ಟಿಪ್ಪಣಿ ಎಲ್ಲ ಸುಳ್ಳಾಗೋ ರೀತಿ HAL ನೋಡಿಕೊಳ್ಳಿ ಅನ್ನೋದು ನಮ್ಮ ಆಸೆ. ಇನ್ನು AWACS, ಏರ್ಬೋರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್, ಆಕಾಶದಲ್ಲಿದ್ದುಕೊಂಡು ಫೈಟರ್ ಜೆಟ್ಗಳಿಗೆ ಅರ್ಲಿ ವಾರ್ನಿಂಗ್ ಕೊಡೋ, ಕಮಾಂಡ್ ಕೊಡುವಂಥ ಸಿಸ್ಟಮ್ಸ್. ನಾವು ಪಾಕಿಸ್ತಾನದಲ್ಲಿ ಅವ್ರದ್ದು 2 ಹೊಡೆದಿದ್ದೀವಿ ಅನ್ನೋ ರಿಪೋರ್ಟ್ಸ್ ಇದೆಯಲ್ಲ, ನಮ್ಮ ಹತ್ರ ಎಷ್ಟಿದೆ? 5 ಇದೆ. 2 ವೈರಿಗಳಿರೋ, ದೊಡ್ಡ ಶತ್ರುಗಳಿರೋ ದೊಡ್ಡ ಸೇನೆಗೆ 5 AWACS ಸಿಸ್ಟಮ್ಗಳು ಸಾಲಲ್ಲ. ಇರೋ ಸ್ನೇಹಿತರೆ, ಗಡಿಯಲ್ಲೂ ಕೂಡ ನಾವು ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಪಹಲ್ಗಾಮ್ ದಾಳಿ ಆಯ್ತಲ್ವ ಈಗ, ಅಲ್ಲಿ ಗಡಿಯಲ್ಲಿರೋ ಗ್ಯಾಪ್ಗಳೇ ಮುಖ್ಯ ಕಾರಣ. ಗ್ಯಾಪ್ ಅಂದರೆ ಬೇಲಿ ಮುರಿದೊಳಗೆ ಬರ್ತಾರೆ ಅಂತಲ್ಲ, ಸರ್ವೇಲೆನ್ಸ್ನಲ್ಲಿರೋ ಗ್ಯಾಪ್ ನಾವು ಕಣ್ಣಿಟ್ಟಿರ್ತೀವಲ್ಲ, ಅದ್ರ ಆ ಕಣ್ಣಿಟ್ಟಿರೋ ವ್ಯಾಪ್ತಿಯಲ್ಲಿ ಸಂದಿಲಿರೋ ಸಣ್ಣ ಪುಟ್ಟ ಗ್ಯಾಪ್ಗಳು. ಉಗ್ರರು ಒಳಗೆ ನುಗ್ಗಿದಾಗ ಇಂಟೆಲಿಜೆನ್ಸ್ ಮಾಹಿತಿ ರಿಯಲ್ ಟೈಮ್ನಲ್ಲಿ ಸೇನಾಪಡೆಗಳಿಗೆ ಸಿಗದೇ ಇರೋದೇ ಈ ಪಹಲ್ಗಾಮ್ ದಾಳಿ ಕಾರಣ. ಗಡಿಯಲ್ಲಿ ಬೇಕಾದಷ್ಟು ಹದ್ದುಬಸ್ತಿದ್ರೂ ಕೂಡ 3 ದಿನಕ್ಕೂ ಪೂಂಚ್, ರಜೌರಿ ಜಿಲ್ಲೆಗಳಲ್ಲಿ ಉಗ್ರರು ನುಗ್ತಾ ಇದ್ದಾರೆ, ಪ್ರಯತ್ನ ಪಡ್ತಾನೆ ಇದ್ದಾರೆ. ನಾವು ಅವ್ರನ್ನ ಎನ್ಕೌಂಟರ್ ಮಾಡ್ತಾನೆ ಇದ್ದೀವಿ, ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಗಡಿಯಲ್ಲಿ ಸೇನಾ ಸಿಬ್ಬಂದಿಯ ನಿಯೋಜನೆಯ ಜೊತೆಗೆ ಟೆಕ್ನಾಲಜಿಯ ಅಳವಡಿಕೆ, ಇನ್ನೂ ದೊಡ್ಡ ಪ್ರಮಾಣದ ಸರ್ವೆಲೆನ್ಸ್ ಆಗಬೇಕು, ಟೆಕ್ನಾಲಜಿ ಅಪ್ಗ್ರೇಡ್ ಆಗಬೇಕು, AI ಇಂಟಿಗ್ರೇಟ್ ಆಗಿರೋ ಸರ್ವೆಲೆನ್ಸ್ ಡ್ರೋನ್ಗಳು ಬರಬೇಕು. ಭಾರತ ಈಗ ಆಲ್ರೆಡಿ ಅಮೆರಿಕ ನಿರ್ಮಿತ ಹೈ ಆಲ್ಟಿಟ್ಯೂಡ್ ಗಾರ್ಡಿಯನ್ ಡ್ರೋನ್ ಖರೀದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಡ್ರೋನ್ಗಳು ಆದಷ್ಟು ಬೇಗ ಭಾರತಕ್ಕೆ ಸಿಗೋ ರೀತಿ ನಾವು ಅರ್ಜೆಂಟಾಗಿ ಕ್ರಮ ತಗೋಬೇಕು. ರಕ್ಷಣಾ ಬಜೆಟ್ ಏರಿಕೆ. ಸ್ನೇಹಿತರೆ, ಭಾರತ ಡಿಫೆನ್ಸ್ ಸೆಕ್ಟರ್ಗೆ ತನ್ನ GDP 1.9% ಹಣ ಮಾತ್ರ ಬಳಸ್ತಾ ಇದೆ. ಅದರದ್ದು ಸಾಕಾಗಲ್ಲ. ಭಾರತದ ರಕ್ಷಣಾ ಬಜೆಟ್ ಹೆಚ್ಚಾಗಬೇಕು ಅಂತ ತಜ್ಞರೇ ಹೇಳ್ತಾರೆ. ಪಹಲ್ಗಾಮ್ ನಂತರ ಇದು ಮತ್ತೊಮ್ಮೆ ಸಾಬೀತಾಗಿದೆ. ಭಾರತ ತನ್ನ GDPಯ
ಅಟ್ಲೀಸ್ಟ್ 2.5% ಭದ್ರತೆಗೆ ಯೂಸ್ ಮಾಡಬೇಕು. ಪ್ರತಿ ವರ್ಷ 0.10, 0.20 ಈ ರೀತಿ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೂ ಕೂಡ ಸಾಕು. ಭಾರತದಂತಹ ರೈಸಿಂಗ್ ಪವರ್ಗೆ ಡಿಟರೆನ್ಸ್ ಪವರ್ ಜಾಸ್ತಿ ಇರಬೇಕಾಗತ್ತೆ. ಅಂದರೆ ಹೊರಗಿನಿಂದ ಯಾವುದೇ ಥ್ರೆಟ್ ಬರದೇ ಇರೋ ಥರ ನಾವು ಕಾಪಾಡ್ಕೋಬೇಕು. ಭಾರತ ಕಂಪ್ಲೀಟ್ ಡಿಟರೆನ್ಸ್ ಅಚೀವ್ ಮಾಡೋಕೆ ಆಗಿಲ್ಲ ಇನ್ನೂ ಕೂಡ. ಪಹಲ್ಗಾಮ್ ದಾಳಿನೇ ಇದಕ್ಕೆ ಸಾಕ್ಷಿ. ಭಾರತ ಡಿಟರೆನ್ಸ್ನಲ್ಲಿ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅಂದರೆ ಪಾಕಿಸ್ತಾನಕ್ಕೆ ಮತ್ತು ಅಲ್ಲಿನ ಉಗ್ರರಿಗೆ ಭಾರತದ ವಿರುದ್ಧ ಶಸ್ತ್ರ ಎತ್ತೋದನ್ನು ಕನಸಲ್ಲಿ ಯೋಚನೆ ಮಾಡೋಕ್ಕೂ ಭಯ ಆಗಬೇಕು. ಅಷ್ಟು ಶಕ್ತಿಶಾಲಿಗಳು ಅಂತ ನಾವು ಆಪರೇಷನ್ ಮಾಡಿ ಸಾಮರ್ಥ್ಯ ತೋರಿಸ್ಬೇಕು ಅಂತಿರಬಾರ್ದು. ಅವರಿಗೆ ನಮ್ಮ ಶಕ್ತಿಯನ್ನು ನೆನೆಸ್ಕೊಂಡ್ರೆ ಅವ್ರಿಗೆ ಭಯ ಆಗಿ ಅವ್ರು ಹಿಂದೇಟು ಹಾಕೋ ರೀತಿ ಯೋಚನೆ ಆಗಬೇಕು. ಅಷ್ಟು ನಮ್ಮ ಶಕ್ತಿಯನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೇಕು. ದೊಡ್ಡ ಪ್ರಮಾಣದಲ್ಲಿ R&D ಮೇಲೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೂ ಕೂಡ ಇನ್ವೆಸ್ಟ್ ಮಾಡಬೇಕು. ವರ್ಲ್ಡ್ ಕ್ಲಾಸ್ ಆಯುಧಗಳನ್ನು ತಯಾರಿಸಬೇಕು. ಬ್ರಹ್ಮೋಸ್ ರೀತಿ ಸಾಕಷ್ಟು ಫ್ಲಾಗ್ಶಿಪ್ ಪ್ರಾಡಕ್ಟ್ಸ್ ಎಲ್ಲ ಕ್ಯಾಟಗರಿಯಲ್ಲೂ ಭಾರತದ ಬತ್ತಳಿಕೆಯಲ್ಲಿರಬೇಕು ಸ್ವದೇಶಿಯಾಗಿ. ಸದ್ಯ ಆಪರೇಷನ್ ಸಿಂಧೂರ್ ನಂತರ ಎಮರ್ಜೆನ್ಸಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಹೆಸರಲ್ಲಿ ಸೇನೆಗೆ 40,000 ಕೋಟಿ ರೂಪಾಯಿ ಅನುದಾನ ಕೊಡಲಾಗ್ತಾ ಇದೆ. 2019ರಿಂದ ಈ ರೀತಿ 5 ಬಾರಿ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಮಾಡಲಾಗಿದೆ. ಅದರ ಬದಲಿಗೆ ಪ್ರತಿ ವರ್ಷವೂ ಡಿಫೆನ್ಸ್ ಬಜೆಟ್ ಅನ್ನು ಸ್ವಲ್ಪನೇ ಇನ್ಕ್ರೀಸ್ ಮಾಡ್ತಾ ಸೇನೆಯ ಅವಶ್ಯಕತೆಗಳನ್ನು ನಾವು ಕಾಲಕಾಲಕ್ಕೆ ಫುಲ್ಫಿಲ್ ಮಾಡ್ತಾ ಬಂದರೆ ಸರ್ವಸನ್ನದ್ಧವಾಗಿರುತ್ತೆ ನಮ್ಮ ಸೇನೆ. ಸೊ ಫ್ರೆಂಡ್ಸ್, ಈ ರೀತಿ ಮೇಜರ್ ಕಾನ್ಫ್ಲಿಕ್ಟ್ ಬಳಿಕ 2 ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಭಾರತ ಅರ್ಜೆಂಟ್ ಆಗಿ ಡಿಫೆನ್ಸ್ ಮೇಲೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಫಿಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರಲ್ವಾ. ಈಗ ಚೀನಾ ಕೂಡ ಕಣ್ಣಿಟ್ಟಿರುತ್ತೆ ಈ ಒಂದು ಕಾನ್ಫ್ಲಿಕ್ಟ್ನಲ್ಲಿ. ಅವ್ರಿಗೆ ಬಿದ್ದಿರೋ ಹೊಡೆತ, ಅವರ ಶಸ್ತ್ರಾಸ್ತ್ರಕ್ಕಾಗಿರೋ ವಿಫಲತೆ ಅದನ್ನು ಅವರು ಕೂಡ ನೋಡಿರ್ತಾರೆ. ಸೊ ಅವರು ಕೂಡ ಅಪ್ಗ್ರೇಡೇಷನ್ಗೆ ಕೆಲಸ ಮಾಡ್ತಿರ್ತಾರೆ. ನಾವು ಅರ್ಜೆಂಟಾಗಿ ನಮ್ಮ ಸೇನೆಯ ಕೈಯನ್ನು ಹೇಗೆ ಬಲಪಡಿಸಬೇಕು ಆಸ್ ಎ ನೇಷನ್ ಅದನ್ನು ಚರ್ಚೆ ಮಾಡೋ ಪ್ರಯತ್ನ. ಈ ಎಲ್ಲ ಅಂಶಗಳು ಹಾಗೂ ಇದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ವಿಚಾರಗಳಿರ್ತವೆ. ಅದೆಲ್ಲವನ್ನು ಆಲ್ರೆಡಿ ನಮ್ಮ ರಕ್ಷಣಾ ವಲಯದಲ್ಲಿರೋ ತಜ್ಞರು ಕೆಲಸ ಮಾಡ್ತಿದ್ದಾರೆ ಅನ್ನೋ ಹೋಪ್ನಲ್ಲಿ ನಾವು ಕೂಡ ಇರೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.